ಪ್ರಮೋಷನ್ ಕೊಡ್ತಾ ಹೋಗುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ಮತ್ತೊಬ್ಬ ಭ್ರಷ್ಟಾಧಿಕಾರಿ ಟಿ.ಡಿ. ನಂಜುಂಡಪ್ಪಗೂ ಬಡ್ತಿ ಸಿಕ್ಕಿದೆ. ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ನಂಜುಂಡಪ್ಪ ಆದಾಯಕ್ಕೂ ಮೀರಿ ಹೆಚ್ಚು ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋ ಆರೋಪ ಇದೆ. ಮಾರ್ಚ್ 6ರಂದು ಟಿ.ಡಿ. ನಂಜುಂಡಪ್ಪ ವಿರುದ್ಧ ಲೋಕಾಯುಕ್ತ ದಾಳಿಯನ್ನ ನಡೆಸಿತ್ತು. ಮಾರ್ಚ್ 6ರಂದು 7 ಕಡೆ ನಡೆದಿದ್ದಂಥ ಲೋಕಾಯುಕ್ತ ದಾಳಿ ವೇಳೆ 60,000 ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು. 9 ಸೈಟ್, 3 ಮನೆ, ಕೃಷಿ ಜಮೀನು ಕೂಡ ಪತ್ತೆ ಆಗಿತ್ತು. ಒಟ್ಟು 8.46 ಕೋಟಿ ಮೌಲ್ಯದ ಆಸ್ತಿ ಪತ್ತೆ ಆಗಿತ್ತು. ಪ್ರಕರಣದ ತನಿಖೆ ಮುಂದುವರಿಯುವಾಗಲೇ ಬಡ್ತಿ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಕೂಡಲೇ ಟಿ.ಡಿ. ನಂಜುಂಡಪ್ಪ ಬಡ್ತಿ ಕ್ಯಾನ್ಸಲ್ ಮಾಡೋದಕ್ಕೆ ಜನರು ಆಗ್ರಹಿಸಿದ್ದಾರೆ. ಭ್ರಷ್ಟರಿಗೆ ಬುದ್ಧಿ ಕಲಿಸೋದು ಬಿಟ್ಟು ಬಡ್ತಿ ಕೊಡ್ತಾರಾ? ಭ್ರಷ್ಟರಿಗೆ ಬುದ್ಧಿ ಕಲಿಸೋದನ್ನ ಬಿಟ್ಟು ಬಡ್ತಿ ಕೊಡೋದನ್ನ ಇದೇ ಮೊದಲಿಗೆ ನಾವು ನೋಡ್ತಾ ಇರೋದಪ್ಪ. ಅವರ ಮೇಲೆ ಸಣ್ಣ ಪುಟ್ಟ ಆರೋಪ ಇಲ್ಲ, ಅಕ್ರಮ ಆಸ್ತಿ ಗಳಿಸಿದ ಆರೋಪ ಇದೆ. ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಇದ್ದ ನಂಜುಂಡಪ್ಪ. ಸೊ ಇಂಥವರಿಗೆ ಇವರ ಮನೆ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಅದು ಏನೇನು ಸಿಕ್ಕಿದೆ, ಎಷ್ಟು ಕೋಟಿ ಹಣ ಸಿಕ್ಕಿದೆ, ಎಷ್ಟು ಕೋಟಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿದೆ, ಆಸ್ತಿ ಸಿಕ್ಕಿದೆ ಅನ್ನೋದನ್ನ ಲೋಕಾಯುಕ್ತ ಪೊಲೀಸರು ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. 60,000 ರೂಪಾಯಿ ವಿದೇಶಿ ಕರೆನ್ಸಿ ಸಿಕ್ಕಿದೆ ಇವರ ಮನೆಯಲ್ಲಿ, ನಂಜುಂಡಪ್ಪ ಅವರ ಮನೆಯಲ್ಲಿ. ಸೊ ಇದೆಲ್ಲ ಆರೋಪ ಇದೆ ಇಷ್ಟೆಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಇವರನ್ನ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಪ್ರಮೋಷನ್ ಕೊಟ್ಟಿದ್ದಾರಲ್ಲ ಸರ್ಕಾರದವರು, ಅದೆಂಗೆ ಸಾಧ್ಯ? ಸರ್ಕಾರದ ಮಟ್ಟದಲ್ಲಿ ಅಷ್ಟೊಂದು ಪ್ರಭಾವ ಇದೆಯಾ ಈ ಇಬ್ಬರು ಅಧಿಕಾರಿಗಳಿಗೆ? ಸೊ ಈಗ ಅದೊಂಥರ ಹೌದೇನಪ್ಪ, ಹಿಂಗೆಲ್ಲ ಇರ್ತಾರ ಅಧಿಕಾರಿಗಳು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಸರ್ಕಾರ ಭ್ರಷ್ಟರಿಗೆ ಈ ಮುಖೇನ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ಪ್ರಮೋಷನ್ ಕ್ಯಾನ್ಸಲ್ ಯಾವಾಗ? ಲೋಕಾಯುಕ್ತ ದಾಳಿ ನಡೆದ ಒಂದೇ ವಾರಕ್ಕೆ ಬಡ್ತಿ ಸಿಕ್ಕಿದೆ ಹೇಗೆ? ಚೀಫ್ ಎಂಜಿನಿಯರ್ ಅಶೋಕ್ ವಾಸನದಾಗೆ ಬಡ್ತಿಯನ್ನು ನೀಡಲಾಗಿದೆ. ಅಶೋಕ್ ವಾಸನದ ಕರ್ನಾಟಕ ನೀರಾವರಿ ನಿಗಮದ ಸಿಇ. ಮತ್ತೊಬ್ಬ ಭ್ರಷ್ಟ ಅಧಿಕಾರಿ ಟಿ.ಡಿ. ನಂಜುಂಡಪ್ಪಗೂ ಕೂಡ ಬಡ್ತಿ ಸಿಕ್ಕಿದೆ. ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ನಂಜುಂಡಪ್ಪ ಆದಾಯಕ್ಕೂ ಮೀರಿ ಹೆಚ್ಚು ಅಕ್ರಮ ಆಸ್ತಿ ಹೊಂದಿದ್ದ ಆರೋಪ ಇವರ ಮೇಲಿದೆ. ಈಗ ಇಬ್ಬರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ರೇಡ್ ನಡೆದಿತ್ತು. ತನಿಖೆ ನಡೀತಾ ಇದ್ರು. ಒಂದೇ ವಾರಕ್ಕೆ ಇಬ್ಬರಿಗೂ ಕೂಡ ಬಡ್ತಿ ಸಿಕ್ಕಿದೆ. ಭ್ರಷ್ಟರಿಗೆ ಬುದ್ಧಿ ಕಲಿಸೋದು ಬಿಟ್ಟು ಬಡ್ತಿ ಕೊಡ್ತಾರಾ? ನಂಜುಂಡಪ್ಪ ಅಶೋಕ್ ಬಡ್ತಿ ಕ್ಯಾನ್ಸಲ್ ಮಾಡಲಿ ಸರ್ಕಾರ, ಇದು ಜನರ ಆಗ್ರಹ. ಇವರಿಬ್ಬರಿಗೆ ಕೊಟ್ಟಂತ ಪ್ರಮೋಷನ್ ಅನ್ನ ಕ್ಯಾನ್ಸಲ್ ಯಾವಾಗ ಮಾಡ್ತಾರೆ? ಲೋಕಾಯುಕ್ತ ದಾಳಿ ನಡೆದ ಒಂದೇ ವಾರಕ್ಕೆ ಬಡ್ತಿ ಸಿಕ್ಕಿದ್ದು ಹೇಗೆ ಸ್ವಾಮಿ ಇವರಿಗೆ? ಅಷ್ಟೊಂದು ಪ್ರಭಾವಿಗಳ ಇವರಿಬ್ರು? ಸರ್ಕಾರದ ಮಟ್ಟದಲ್ಲಿ ಇವರಿಗೆ ಅಷ್ಟೊಂದು ಸಪೋರ್ಟ್ ಇದೆಯಾ? ಸರ್ಕಾರದ ಮಟ್ಟದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವ ಹಾಗೆ ಅದು ಕೂಡ ಅವ್ರ ಮೇಲೆ ದೊಡ್ಡ ದೊಡ್ಡ ಆರೋಪ ಕೂಡ ಇದೆ. ಈ ಇಬ್ಬರು ಎಂಜಿನಿಯರ್ಗಳ ಮೇಲೆ ದೊಡ್ಡ ದೊಡ್ಡ ಆರೋಪ. ಭ್ರಷ್ಟ ಅಧಿಕಾರಿಗಳು ಇವರಿಬ್ಬರು. ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ, ವಿಚಾರಣೆ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರಿಗೆ ಪ್ರಮೋಷನ್ ಕೊಡ್ತಾರೆ ಅಂತ ಅಂದರೆ ಅಷ್ಟೊಂದು ಪ್ರಭಾವಿಗಳ ಅವರು. ಸೊ ಸರ್ಕಾರದ ಮಟ್ಟದಲ್ಲಿ ಅವರನ್ನು ರಕ್ಷಣೆ ಮಾಡ್ತಾ ಇರೋದು ಯಾರು? ರಕ್ಷಣೆ ಮಾಡೋದು ಹಾಳಾಗಿ ಹೋಗಲಿ, ಅವರಿಗೆ ಪ್ರಮೋಷನ್ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಅದು ಆಶ್ಚರ್ಯಕರವಾಗಿರೋದು. ಹಾಗಾಗಿನೇ ಪ್ರಶ್ನೆ ಇದೆ, ಸರ್ಕಾರದ ಮೇಲೆ ಅನುಮಾನ ಎಲ್ರಿಗೂ ಕೂಡ. ಈಗ ಸರ್ಕಾರ ಭ್ರಷ್ಟಾಚಾರಿಗಳ ಪರವಾಗಿದೆಯಾ, ಜನರ ಪರವಾಗಿದೆಯಾ? ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರುವಂಥ ಇವರಿಬ್ಬರ ಮೇಲೆ ಅದ್ಯಾಕೆ ಕರುಣೆ ಸರ್ಕಾರಕ್ಕೆ? ಇದುವರೆಗೂ ಯಾವತ್ತೂ ಕೂಡ ಈ ರೀತಿಯಾಗಿ ಆಗಿಲ್ಲ ಅಂತ ಕಾಣಿಸುತ್ತೆ. ಸೊ ಜನರ ಒಂದು ಆಗ್ರಹವೂ ಕೂಡ ಒಂದೇ ಒಂದು, ಇವರಿಬ್ಬರಿಗೆ ಕೊಟ್ಟಿರುವಂಥ ಬಡ್ತಿ ಪ್ರಮೋಷನ್ ಏನಿದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲ ಅಂತ ಅಂದರೆ ಸರ್ಕಾರ